ಅನೇಕ ಜನರು ಉತ್ತರ ಕರ್ನಾಟಕದ ಬಾಗಲಕೋಟೆ ಉಪಚುನಾವಣೆಯ ಸಮೀಕ್ಷೆ ಹೇಳಕಾಕ ಅಂತೇಳಿ ಫೋನ್ ಮಾಡಿದಿರಿ. ಸಮೀಕ್ಷೆ ಮಾತ್ರ ಬಹಳ ಅಚ್ಚುಕಟ್ಟಾಗಿರ್ಬೇಕು. ಸಮೀಕ್ಷೆನ ಹೇಳಿದ ಪ್ರಕಾರ ಇರಬೇಕು. ಇವರೇ ಗೆಲ್ತಾರನ್ನೋದು ಬೇಕು. ಆವಾಗ ಸಮೀಕ್ಷೆ ಪೂರ್ಣಗೊಳ್ತೈತಿ. ನನ್ನ ಪುಣ್ಯವಂತ ಬಾಗಲಕೋಟೆಯ ನನ್ನ ಅಭಿಮಾನಿಗಳೇ, ಇವತ್ತು ಬಾಗಲಕೋಟೆ ಉಪಚುನಾವಣೆಯ ಮುಖ್ಯಾಂಶವನ್ನು ತೆಗೆದುಕೊಂಡು ಬಂದಿದ್ದೀನಿ. ಎರಡನೇ ವಿಡಿಯೋದಲ್ಲಿ ಫೈನಲ್ ಕೊಡ್ತೀನಿ. ಆದರೆ ಅಲ್ಲಿ ಬಾಗಲಕೋಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗತೈತಿ, ರಾಜಕೀಯ ತುಕಡಿ ಆಗತೈತಿ. ಅದೇನು ಅಂತೀರಿ? ಈಗ ಸುದ್ದಿ ಹೇಳಕ್ಕೆ ಬಂದನ ನೋಡ್ರಿ. ಭಾರತೀಯ ಜನತಾ ಪಕ್ಷದಿಂದ PM ಪೂಜಾರ್, ರಾಜಶೇಖರ್ ಶೀಲ್ವಂತ್, ವೀರಣ್ಣ ಚರಂತಿಮಠ್, ತಮ್ಮಣ್ಣ ಗಿರಿಜಾ, ಡಾಕ್ಟರ್ ಶೇಖರ್ ಮಾನೆ, ಶ್ರೀ ವೀರಣ್ಣ ಹಳಗೌಡರು, ಈ 6 ಜನ ಭಾಳ ಪೈಪೋಟಿಗೆ ನಿಂತಾರ್ರಿ. 6 ಜನ BJPದಿಂದ ಪೈಪೋಟಿಗೆ ನಿಂತರ ಟಿಕೆಟ್ ಮಾತ್ರ ಒಬ್ಬರಿಗೆ ಕೊಡ್ಬೇಕ್ರಲ್ಲ. ಇನ್ನು ಯಾರಿಗೆ ಟಿಕೆಟ್ ಕೊಟ್ಟರೆ ಯಾರು ವೈಮನಸ್ಸು ಮಾಡ್ಕೊಂಡು ಮತ್ತು ಬಂಡಾಯದ ಬಾವುಟ ಹಾರಿಸ್ತಾರೋ ಗೊತ್ತಿಲ್ಲ. ಯಾಕಂದರೆ ಬಾಗಲಕೋಟೆ ಯಾವಾಗಲೂ ರಾಜ್ಯದ ದಿಕ್ಕು ಬದಲಿಸಿದಂಥ ಬಾಗಲಕೋಟೆ. ರಾಮಕೃಷ್ಣ ಹೆಗಡೆಯಲ್ಲಿ ಕಾಲದಲ್ಲಿ ಸಿದ್ದು ಸೌದಿ ಅಲ್ಲಿ ಗೆದ್ದು ಸಿದ್ದು ನ್ಯಾಮಗೌಡ ಇದೇ ಆನಂದ ನ್ಯಾಮಗೌಡವರ ತಂದೆ ರಾಮಕೃಷ್ಣ ಹೆಗಡೆ ಅವರನ್ನು ಸೋಲಿಸಿ ಇತಿಹಾಸ ನಿರ್ಮಾಣ ಮಾಡಿದಂಥ, ಕಲ್ಲಿದ್ದಲು ಮಂತ್ರಿ ಆಗಿದ್ದರು ಕೇಂದ್ರ ಸರ್ಕಾರದಲ್ಲಿ, ಘಟಾನುಘಟಿ ರಾಜಕಾರಣಿ ರಾಮಕೃಷ್ಣ ಹೆಗಡೆಯನ್ನು ಸೋಲಿಸಿದಂಥ ಇತಿಹಾಸ ಹೊಂದಿದಂಥ ಇದೆ ಬಾಗಲಕೋಟ್. ಮತ್ತೊಂದು ಬಾಗಲಕೋಟ್ಗೆ ಒಂದು ಹಿರಿಮೆ ಐತ್ರಿ. ರಾಷ್ಟ್ರಪತಿ ಸಹಿತ ಆಗ್ಯಾರ್ರಿ ಬಾಗಲಕೋಟೆ ಜಿಲ್ಲಾದಿಂದ. ಇವು ಎಲ್ಲ ಇತಿಹಾಸ ಇರಬೇಕು. ಈಗ 5 ಸಾರಿ ಅಲ್ಲಿ ಲೋಕಸಭಾ ಸದಸ್ಯರಾಗ್ಯಾರ. ಅದು ಒಂದು ಹೆಣ್ಮಗಳ ಪುಣ್ಯದಿಂದ 5ನೇ ಸಾರಿ ಆದ್ರೆ ಇರ್ಲಿಕ್ಕಂದ್ರೆ ಸೋಲ್ತಿದ್ರು. ಆ ಪುಣ್ಯವಂತ ಹೆಣ್ಮಕ್ಳದ್ದು ಇತಿಹಾಸ ಹೇಳ್ತಾನೆ, ನಿನ್ನ ಮುಂದೆ ಕೇಳ್ಕೊತ ಹೋಗ್ರಿ. ಭಾರತೀಯ ಜನತಾ ಪಕ್ಷದಿಂದ 6 ಮಂದಿ ಪೈಪೋಟಿ. 6 ಮಂದಿಯಲ್ಲಿ ಯಾರು ಒಳ್ಳೆಯವರು ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನ ಹಾಕಬೇಕು. 6 ಜನ ಹೆಸರು ಹೇಳಿದ್ದೀನಿ ನಿಮಗೆ. ಈ PM ಪೂಜಾರ್ ಬೇಕು, ರಾಜಶೇಖರ್ ಶೀಲ್ವಂತ್ ಬೇಕು, ವೀರಣ್ಣ ಚರಂತಿಮಠ ಬೇಕು, ತಮ್ಮಣ್ಣ ಗಿರಿಜಾ ಬೇಕು, ಡಾಕ್ಟರ್ ಶೇಖರ್ ಮಾನೆ ಬೇಕು, ವೀರಣ್ಣ ಹಳಗೌಡರು ಬೇಕು. ಏನೋ ಒಂದು ಪ್ರಭಾವಿಯಲ್ಲಿ BJPದಿಂದ ಯಾರಾದರೂ ಮತ್ತೊಬ್ಬರು ಕ್ಯಾಂಡಿಡೇಟ್ ಇದ್ರೆ ಅದನ್ನು ಸಹಿತ ನಿಷ್ಕೆಗಳು ಹಾಕ್ರಿ, ಮುಂದೆ ಹೇಳ್ತಾನೆ. ಇನ್ನು ಕಾಂಗ್ರೆಸ್ಗೆ ಬರ್ತಾನೆ. ಕಾಂಗ್ರೆಸ್ದಾಗ ಮೇಟಿ ಕುಟುಂಬಕ್ಕೆ ಕೊಡ್ಬೇಕಂತೇಳಿ ಇದೇ ಸಿದ್ದರಾಮಯ್ಯ ಗುಡಿಗೆ ಹೋದ್ರು. ಕೆಲವು ಜನ ಅಲ್ಲಿ ಕುಟುಂಬ ರಾಜಕಾರಣ ಬೇಡ, ಅವ್ರ ಮನೆಗೆ ಯಾಕೆ, ಇದು ಒಂದು ಪ್ರಶ್ನೆ ಹೇಳಕತ್ತೈತಿ. ಅವರ ಸಹೋದರರಲ್ಲಿ ಸೋಮಶೇಖರ ಮಲ್ಲಿಕಾರ್ಜುನ ಇಬ್ಬರು ಬಡದಾಡಕತ್ತಾರೆ ಟಿಕೆಟ್ ಸಲುವಾಗಿ. ಅದು ಶಮನ ಆಗವಾತ್. ಇನ್ನಲ್ಲಿ ಇಬ್ಬರಲ್ಲಿ ಇನ್ನು 3ನೇ ಆಯ್ಕೆ ಯಾವುದು? ಎಲ್ಲರ ಚಿತ್ತಿನ ಹೆಣ್ಮಗಳ ಮೇಲೆ ಹೋಗೈತಿ. ಏನು ಕಾಕ, ಏನು ಹೊಸ ಸುದ್ದಿ ತಂದಿ ಅಂಥೇಳಿ. ಕಡಕ ಜವಾರಿ ಕಾಕ ಯಾವಾಗಲೂ ಸತ್ಯ ಹೇಳ್ತಾನ. ಸತ್ಯದ ಪ್ರಕಾರ ನಡೀತೈತಿ ಬಾಗಲಕೋಟೆ. MP ಟಿಕೆಟ್ ತಪ್ಪಿಸಿರಿ ಆ ಹೆಣ್ಮಗಳಿಗೆ. ಇಲ್ದಿದ್ರೆ ಇವತ್ತು MP ಆಗಿ ಲೋಕಸಭಾ ಪ್ರವೇಶ ಮಾಡ್ತಿದ್ಲು. ನಿಮ್ಮ ಕಾಣದ ಕೈವಾಡದಿಂದ ಆ ಗೆಲ್ಲುವ ಕುದುರೆಯನ್ನು ಹಿಂದಕ್ಕೆ ಹಾಕಿ ಸೋಲುವ ಕುದುರೆಯನ್ನು ಮುಂದೆ ಬಿಟ್ರಿ. ಅದು ಹೈಕಮಾಂಡ್ ಪಶ್ಚಾತ್ತಾಪ ಪಡಿತು. ಆಮೇಲೆ ಕಂಡೀಷನ್ ಏನು ಮಾಡಿದಿರಿ? ನೀನು MP ಆರಿಸಿ ತರಮ್ಮ, ನೀನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡು. ಅನೇಕ ಜಿಲ್ಲೆಗಳಲ್ಲಿಯೂ ಸಹಿತ ಉಪಯೋಗ ತೊಗೊಂಡ್ರಿ. ಕೊಪ್ಪಳ ಗಿಪ್ಪಳ ಎಲ್ಲ, ಶಿಗ್ಗಾಂವದಲ್ಲಿಯೂ ಉಪಯೋಗ ತೊಗೊಂಡ್ರಿ. ನಿನಗೆ MLC ಮಾಡ್ತೀವಿ, ನಿನಗೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡ್ತೀವಿ, ರಾಜ್ಯಸಭಾ ಸದಸ್ಯ ಮಾಡ್ತೀವಿ ಅಂದಾಗ ಪಾಪ ಮುಗ್ಧ ಹೆಣ್ಮಗಳು ಒಪ್ಪಿಳು. ದಿಲ್ಯಾಗ ಕಣ್ಣೀರು ಸುರಿಸಿಳು. ಎಲ್ಲನೂ ಆತ. ಆದ್ರೆ ಆ ಹೆಣ್ಮಗಳಿಗೆ ಇನ್ನತಕ ಅಧಿಕಾರ ಕೊಡಲಿಲ್ಲ. ಅಧಿಕಾರ ಹಂಗೆ ಕೊಡೋದಿಲ್ರಿ ಇವರು. ಕಾಂಗ್ರೆಸ್ನವ್ರು ಭಾಳ ಸೊಕ್ಕಿನವ್ರು ಅಂತ ಮೊದಲೇ ಹೇಳ್ಕೊತ ಬಂದಿನ್ನ. ಹೈಕಮಾಂಡ್ ಯಾವಾಗಲೂ ಯಾರ್ದೋ ಚಾಡಿ ಮಾತು ಕೇಳಿ ಟಿಕೆಟ್ ಅನೌನ್ಸ್ ಮಾಡ್ತೈತಿ. ಸೋಲಿನ ಗಂಟು 2 ಗಂಟೆ ಹಾಳು ಮಾಡ್ಕೋತೈತಿ. ಅಂದಾಗನ ಇದು ಕಾಂಗ್ರೆಸ್ದ ಪರಿಸ್ಥಿತಿ ಈಗ ಕರ್ನಾಟಕದಾಗ ಒಂದೇ ಉಳ್ದೈತಿ. ಕರ್ನಾಟಕ ಒಂದು ಹೋತಂದ್ರೆ ಭಾರತದಾಗ ಕಾಂಗ್ರೆಸ್ ಮುಕ್ತೇನೆ 28ರಾಗ ಆಗತೈತೆ ಭವಿಷ್ಯ, ತಿಳ್ಕೊರಿ. ಯಾರಿಗೆ ಕಾಂಗ್ರೆಸ್ದಿಂದ ಅಲ್ಲಿ ಟಿಕೆಟ್ ಕೊಡಬೇಕನ್ನೋದು ಕೆಲವರು ಬೆಂಬಲಿಗರಿಗೆ ಅದು ನಿಂತಾರ. ಅಲ್ಲಿರುವಂಥ ಅಜಾತ ಶತ್ರು ಮನೆಮಗಳಂತೇಳಿ ಕೆಲಸ ಮಾಡ್ಯಾಳ ನೋಡಿದಿರಿ. ತನ್ನ ಫೌಂಡೇಶನ್ದಿಂದ ಅರಿಶಿನ ಕುಂಕುಮ, ತನ್ನ ಫೌಂಡೇಶನ್ದಿಂದ ಅನೇಕ ಹೆಣ್ಮಗಳಿಗೆ ಹೆಲ್ತ್ ಚೆಕಪ್, ಹಾರ್ಟ್ ಸ್ಪೆಷಲಿಸ್ಟ್ಗಳನ್ನ ತಂದು ಸಾವಿರಾರು ಜನರಿಗೆ ಉಚಿತ ಶಿಬಿರಗಳನ್ನ ಮಾಡಿದಳು ಆರೋಗ್ಯದು. ಇವೆಲ್ಲ ನೋಡ್ಕೋತ ಹೋದ್ರೆ ಇನ್ನು ಟಿಕೆಟ್ ಯಾರಿಗೆ ಅನ್ನೋದು ನಿಮ್ಮ ತಲೆಯಾಗ ಬರ್ತೈತಿರಲ್ಲ. ಇನ್ನು ಮೇಟಿ ಕುಟುಂಬದಲ್ಲಿ ವೈಮನಸ್ಸು ನಡೆದೈತಿ. ಮೇಟಿ ಕುಟುಂಬ ಬಿಟ್ಟು ಇನ್ನು ವೀಣಾ ಕಾಶಪ್ಪನವ್ರಿಗೆ ಅಕಾಡಾಗತ್ತಂದ್ರೆ ಹೆಂಗೆ? ಇದು ಅಲ್ಲಿ ಅವರ ಬೆಂಬಲಿಗರು ವಿಚಾರ ಮಾಡಕತ್ತಾರೆ. ವೀಣಾ ಕಾಶಪ್ಪನವರು ಸೋಲಿಲ್ಲದ ಸರ್ದಾರಳು. ಅವಳಿಗೆ ಯಾವಾಗಲೂ ನೇರವಾಗಿ ಚುನಾವಣೆ ಪ್ರವೇಶ ಮಾಡುವ ಸಲುವಾಗಿ ಟಿಕೆಟ್ ಕೊಡಕ್ಕೆ ಹೋಗಲಿಲ್ಲ. ನೀವು ನೇರವಾಗಿ ಎದೆ ತಟ್ಟಿ ನಿಲ್ಲುವಂಥ ಈ ಗಂಡು ಮೆಟ್ಟಿನ ನಾಡಿನಲ್ಲಿ ಚೆನ್ನಮ್ಮನ ರಕ್ತ ಹರಿಯುವಂಥ ಈ ವೀಣಾ ಕಾಶಪ್ಪನವರ
ಬಾಗಲಕೋಟೆಗೆ ಟಿಕೆಟ್ ಕೊಟ್ರ ಅಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರ ಗಡಗಡ ನಡಗತೈತಿ. ಇನ್ನು ಹೈಕಮಾಂಡ್ ಏನು ವಿಚಾರ ಮಾಡ್ತೈತಿ ನೋಡ್ಬೇಕು. ಬೈ ಚಾನ್ಸ್ ವೀಣಾ ಕಾಶಪ್ಪನವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಅವ್ರ ಬೆಂಬಲಿಗರು ಒಂದು ತೀರ್ಮಾನ ತೊಗೊಂಡಾರ. ಇನ್ನು ಬಾಗಲಕೋಟೆ ಮತ್ತು ಗಡಗಡ ರಣಕಹಳೆ ಬಿಸಿಲಿನ ಬೇಗೆಯಿಂದ ಭುಗಿಲೆದ್ದಿರುವ ರಾಜಕಾರಣ ಬಾಗಲಕೋಟ್. ವೀಣಾ ಕಾಶಪ್ಪನವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ವೀಣಾ ಕಾಶಪ್ಪನವರ 1,00,000 ಅಭಿಮಾನಿಗಳು ಏನು ಸಹಿ ಸಂಗ್ರಹ ಮಾಡಕತ್ತಾರ ಗೊತ್ತೈತೇನ್ರಿ? ಅಕ್ಕಾನಿ ಸ್ವತಂತ್ರ ನಿಂದಿರ್ಬೇಕು, ಇಲ್ದಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ನಿಂದಿರ್ಬೇಕು. ಸ್ವತಂತ್ರ ನಿಂತ್ರ ಅಂದ್ರೆ ಅವರಿಬ್ಬರ ಜಗಳದಲ್ಲಿ ವೀಣಾ ಕಾಶಪ್ಪನವ್ರನ್ನ ವಿಧಾನಸಭಾ ಕಳಿಸ್ತೇವೆ ಅಂತೇಳಿ ಖಚಿತ ಭರವಸೆ ಕೊಡಾಕತ್ತಾರ ಅವ್ರ ಅಭಿಮಾನಿಗಳು. ನಮಗೂ ಫೋನ್ ಮಾಡಾಕತ್ತಾರ. ಇನ್ನು ವೀಣಾ ಕಾಶಪ್ಪನವ್ರ ವಿಚಾರ ಏನೈತೆ ನಮಗೆ ಹೇಳ್ಬೇಕಲ್ಲ. ವೀಣಾ ಕಾಶಪ್ಪನವ್ರವ್ರೇ ಎಲ್ಲಿದ್ದೀರಿ? ಕ್ಷೇತ್ರದಲ್ಲಿ ಪ್ರತಿ ಮನೆಗಳಾಗಿ ಕೆಲಸ ಮಾಡಾಕತ್ತೀರಿ, ಪ್ರತಿ ಮನೆಗೂ ಪರಿಚಿತರಾಗಿದ್ದೀರಿ. ಎಲ್ಲಿ ನೋಡಿದಲ್ಲಿ ನಿಮ್ಮ ಹೆಸರು ಬರಾಕತ್ತೈತಿ. ಹೊರಗೆ ಬೆತ್ತಿರಂದ್ರೆ ಸಾವಿರಾರು ಮಂದಿ ನಿಮಗೆ ಸೆಲ್ಫಿ ಹೊಡ್ಕೋತಾರ. ಸಿನಿಮಾ ನಟಿ ಅಂತೂ ಅಲ್ಲ, ದೇಶದ ರಾಜ ಮತ್ತು ದೇಶದ ದೊಡ್ಡ ರಾಜಕಾರಣಿ ಅಲ್ಲ. ಯಾವ ಮಂತ್ರಿ ಯಾವ ಒಂದು ದೊಡ್ಡ ಉನ್ನತ ಹುದ್ದೆ ಪದ್ಮಶ್ರೀ ಭಾರತ ರತ್ನ ಪಡೆದಿಲ್ಲ. ಯಾಕೆ ವೀಣಾ ಕಾಶಪ್ಪನವ್ರು ಹೊರಗೆ ಬಿದ್ದರೆ ಸಾವಿರಾರು ಮಂದಿ ಸೆಲ್ಫಿ ಹೊಡ್ಕೋತಾರ? ಅದು ಹೃದಯವಂತ ಮಹಿಳೆಯ ಲಕ್ಷಣ. ಒಳ್ಳೆಯ ನಡತೆ ಉಳ್ಳಂಥ ಹೆಣ್ಣು ವೀಣಾ ಕಾಶಪ್ಪನವ್ರ ತಲೆ ತುಂಬ ಸೆರಗು, ಕುಂಕುಮ ಬಳೆ. ನೋಡಿದಿರಿ ವೀಣಾ ಕಾಶಪ್ಪನವ್ರ ಸೌಭಾಗ್ಯವತಿಯ ಲಕ್ಷಣದ ಒಂದು ದೃಶ್ಯ. ಅನೇಕ ಫೋಟೋಗಳ ನೋಡ್ರಿ. ಇಂಥ ಹೆಣ್ಮಗಳಿಗೆ ಒಂದು ಘನತೆ ಐತಿ, ಗೌರವ ಐತಿ. ಯಾವಾಗಲೂ ಡಂಬಾಚಾರದಿಂದ ಫೇಸ್ಬುಕ್ದಾಗ ದಿವಸ ನೋಡ್ಬೇಕನ್ನೋರು ಭಾಳ ಮಂದಿ ಅದಾರ. ಹಂಗಲ್ಲ ಈ ವೀಣಾ ಕಾಶಪ್ಪನವರು. ನಿಮ್ಮನ್ನು ದೈನಂದಿನವಾಗಿ ಯಾಕೆ ನೋಡ್ಬೇಕ್ರಿ ಫೇಸ್ಬುಕ್ದಾಗ? ಎದ್ರ ಸಲುವಾಗಿ ನೋಡ್ಬೇಕು? ಏನೋ ನಿಮ್ಮದು ಐತಿ, ಅರ್ಹತೆ ಬೇಕಲ್ಲ ನೋಡಕ್ಕೆ. ಆದ್ರೆ ಈ ವೀಣಾ ಕಾಶಪ್ಪನವ್ರದ್ದು ಒಂದು ಗತ್ತ ಬೇರೆ, ಒಂದು ಶಕ್ತಿನ ಬೇರೆ. ವೀಣಾ ಕಾಶಪ್ಪನವರು ಯಾವಾಗಲೂ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಜನರ ಮುಂದೆ ಸವಿನಯದಿಂದ ಅವರ ದುಃಖ ಸುಖ ವಿಚಾರ ಮಾಡಿ ಇವತ್ತು ರಾಜ್ಯ ಕಾಂಗ್ರೆಸ್ ಬರುವಲ್ಲಿ ಇವತ್ತು 80% ಪಾಲುದಾರರಾದಂಥ ಇದೇ ಪಂಚಮಶಾಲಿ ಹೆಣ್ಮಗಳಂದರೆ ಇದೇ ವೀಣಾ ಕಾಶಪ್ಪನವ್ರು. ವೀಣಾ ಕಾಶಪ್ಪನವ್ರು ಎಲ್ಲರೂ ಬೆಳೆದಳಂದ್ರೆ ರಾಜ್ಯ ಮತ್ತು ದೇಶ ರಾಜಕಾರಣದಾಗ ಮಿಂಚುತ್ತಾಳಂತೇಳಿ ಅಲ್ಲಿ ಭಾಳ ಅಡೆತಡೆಗಳ ತಡೆಗೋಡೆ ಕಟ್ಟಾಕ ತಯಾರದಾರ. ಹತ್ರಾಗ ಒಬ್ಬ ಹೆಣ್ಮಗಳು ತಯಾರದಾಳ. ಏನೂ ಆಗೋದಿಲ್ಲ. 28ಗೆ ಅವರು ಸೋಲ್ತಾರೆ. 28ಗೆ ಭವಿಷ್ಯ ಅವ್ರದ್ದು ಜೀರೋ. ಕೋಟಿ ಕೋಟಿ ಖರ್ಚು ಮಾಡಿ ಅನವಶ್ಯಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಜನರನ್ನು ದಿಶಾಬಲು ಮಾಡಾಕತ್ತೀರಿ. ಜನರಿಗಾಗಿ ಅದನ್ನು ಖರ್ಚು ಮಾಡಿರಿ. ಜನರ ಹಸಿವನ್ನು ನೀಗಿಸಿರಿ. ಜನರ ರೋಗಗಳನ್ನು ನಿವಾರಣೆ ಮಾಡೋ ಸಲುವಾಗಿ ದುಡ್ಡು ಕೊಡ್ರಿ. ಜನರ ಶಿಕ್ಷಣ ಸಲುವಾಗಿ ದುಡ್ಡು ಕೊಡ್ರಿ. ಆವಾಗ ನಿಮಗೆ ದೇವರ ಆಯುಷ್ಯ ಕೊಡ್ತಾನ. ಹಸಿದವನಿಗೆ ಅನ್ನ ನೀಡಬೇಕು. ಈ ಸೂಫಿ ಸಂತರ ನಾಡು ಅನ್ನ ಶರಣ ಬಸವಣ್ಣರ ನಾಡಿನಲ್ಲಿ ಇದೇ ಬಾಗಲಕೋಟೆ ಚುನಾವಣೆಯ ರಣಕಹಳೆ. ಈ ಟಿಜೋರಿಯ ಚಾವೆ ವೀಣಾನ ಕಡೆ ಐತಿ. ವೀಣಾ ಯಾವಾಗ ಎಲ್ಲಿ ತೀರುತ್ತಾ ಆವಾಗ ಅದು ಬಾಗಲು ಚಾಲು ಆಕೈತಿ. ನೋಡ್ತೀರಿ? ಇನ್ನು ಭಾರತೀಯ ಜನತಾ ಪಕ್ಷದ 6 ಆಕಾಂಕ್ಷಿಗಳು ಒಕ್ಕಟ್ಟಾಗಿ ಒಂದು ಆಕಾಂಕ್ಷೆ ನಿತ್ತರೆ ಕಾಂಗ್ರೆಸ್ಗೆ ಮಾತ್ರ ಭಾರಿ ಪೆಟ್ಟು ಬೀಳ್ತೈತಿ. ಕಾಂಗ್ರೆಸ್ ಮಾತ್ರ ಬಹಳ ವಿಚಾರ ಮಾಡಬೇಕು. ಆ ಪೆಟ್ಟು ಬೀಳುವಂಥ ಪ್ರತಿಪೆಟ್ಟು ಬೀಳುವಂಥ ಕ್ಯಾಂಡಿಡೇಟ್ನ ಆರಿಸಿದರೆ ಮಾತ್ರ ಈಗ ಅಲ್ಲಿ ಬಾಗಲಕೋಟೆ ಚುನಾವಣೆ ಫಲಿತಾಂಶ ಬರ್ತೈತಿ. ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆದ ತಕ್ಷಣ ಕಾಡಾಕಿಳಿತಾನ ಜವಾರಿ ಕಾಕ. ಪ್ರತಿ ಮನೆಗೆ ಭೇಟಿ ಕೊಡ್ತಾನೆ. ಪ್ರತಿ ಮನೆಯ ಅಭಿಪ್ರಾಯ ಕೇಳ್ತಾನೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಬೇಕು. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಟ್ಟು ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಅನಿಸಿಕೆಗಳನ್ನ ಹಾಕ್ತಾರೆ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.